MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಧರ್ಮಸ್ಥಳದಲ್ಲಿ ಶವ ಹೂತು ಹಾಕಿದಂತಹ ಪ್ರಕರಣ ಸಂಬಂಧ ಪ್ರಾರಂಭಿಕ ಹಂತದ ಶೋಧ ಕಾರ್ಯ ಅಂತಿಮ ಘಟ್ಟಕ್ಕೆ ಬಂದು ತಲುಪಿದೆ. ಸಾಕ್ಷಿ ದೂರುದಾರ ಗುರುತು ಮಾಡಿದಂತಹ 13 ಪಾಯಿಂಟ್ಗಳ ಪೈಕಿ ಕೊನೆಯ ಪಾಯಿಂಟ್ ಇವತ್ತು ಅಲ್ಲಿ ಸರ್ಚಿಂಗ್ ನಡೆಯುತ್ತೆ. ಈ ನಡುವೆ ಬಾಲಕಿಯೊಬ್ಬಳ ಶವವನ್ನು ಹೂತು ಹಾಕಿರುವುದಾಗಿ ಆರೋಪ ಮಾಡಿದಂತಹ 2ನೇ ದೂರುದಾರನ ಕೇಸ್ SITಗೆ ಹಸ್ತಾಂತರವಾಗಿದೆ. ಹೊಸ ತಿರುವುಗಳು ಸಿಗ್ತಿವೆ. ಕುತೂಹಲ ಕಡಿಮೆಯಾಗ್ತಿಲ್ಲ. ಅಸ್ಥಿಪಂಜರಗಳ ರಹಸ್ಯ ದಿನ ದಿನಕ್ಕೂ ನಿಗೂಢತೆಗೆ ಸಾಕ್ಷಿಯಾಗಿದೆ. ಒಂದಲ್ಲ ಎರಡಲ್ಲ, ಒಟ್ಟು 13 ಪಾಯಿಂಟ್ಗಳು. ಇಲ್ಲಿ 100 ಶವಗಳನ್ನು ಹೂತು ಹಾಕಿದ್ದೀನಿ ಅಂತ ಅನಾಮಿಕನೊಬ್ಬ ತಪ್ಪೊಪ್ಪಿಕೊಂಡಿದ್ದ. ಧರ್ಮಸ್ಥಳದ ನೇತ್ರಾವತಿ ನದಿ ತೀರದಲ್ಲಿರೋ ಇದೇ 13 ಪಾಯಿಂಟ್ಗಳು ಇಡೀ ದೇಶದ ಗಮನ ಸೆಳೆದಿದ್ವು. SIT ಟೀಮ್ ಕಳೆದ 10 ದಿನಗಳಿಂದ ಈ 13 ಸ್ಥಳಗಳಲ್ಲಿ ಅಗೆದು ಬಗೆದು ಅಸ್ಥಿಪಂಜರಗಳಿಗಾಗಿ ಇಂಚಿಂಚು ಶೋಧ ನಡೆಸುತ್ತಿದೆ. ಈವರೆಗೂ 12 ಸ್ಪಾಟ್ಗಳಲ್ಲಿ ಉತ್ಖನನ ಕಾರ್ಯ ಮುಗಿದಿದೆ. ಭಾರಿ ಕುತೂಹಲ ಕೆರಳಿಸಿದ 13ನೇ ಪಾಯಿಂಟ್. ಕೊನೆಯ ಪಾಯಿಂಟ್ನಲ್ಲಿ ಇಂದು ನಡೆಯಲಿದೆ ಸರ್ಚಿಂಗ್. ಈವರೆಗೆ ಅಗೆಯಲಾಗಿರುವ 12 ಪಾಯಿಂಟ್ಗಳ ಪೈಕಿ ನಂಬರ್ 6ರಲ್ಲಿ ಮಾತ್ರ ಮಾನವನ ಅಸ್ಥಿಪಂಜರ ಸಿಕ್ಕಿದೆ. ಬೇರೆಡೆ ತುಂಡು ಮೂಳೆನೂ ಸಿಕ್ಕಿಲ್ಲ. ಇದೀಗ ಕೊನೆಯ 13ನೇ ಪಾಯಿಂಟ್ ಮಾತ್ರ ಉತ್ಖನನಕ್ಕೆ ಬಾಕಿ ಇದ್ದು ಅದು ಇಂದು ನಡೆಯಲಿದೆ. ಪಾಯಿಂಟ್ ನಂಬರ್ 13ರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣಗಳನ್ನು ಹೂತು ಹಾಕಿರೋದಾಗಿ ಸಾಕ್ಷಿ ದೂರುದಾರ ಹೇಳಿರೋದ್ರಿಂದ ಇಂದಿನ ಶೋಧ ಕಾರ್ಯ ಸಾಕಷ್ಟು ಕುತೂಹಲ ಸೃಷ್ಟಿಸಿದೆ. 15 ವರ್ಷದ ಬಾಲಕಿ ಹೂತಿಟ್ಟಿರೋ ಆರೋಪ SIT ತನಿಖೆ. 15 ವರ್ಷದ ಹಿಂದೆ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ ಸುಮಾರು 15 ವರ್ಷ ಪ್ರಾಯದ ಬಾಲಕಿಯ ಮೃತದೇಹವನ್ನ ಪೊಲೀಸ್ ಅಧಿಕಾರಿಯೊಬ್ಬರು ಯಾವುದೇ ಕಾನೂನು ಪ್ರಕ್ರಿಯೆ ನಡೆಸದೆ ಹೂತು ಹಾಕಿದ್ದಾರೆ ಅಂತ ಸಾಮಾಜಿಕ ಹೋರಾಟಗಾರ ಜಯಂತ್ ಗಂಭೀರ ಆರೋಪ ಮಾಡಿದ್ರು. ಇವರ ದೂರು ಅರ್ಜಿಯ ತನಿಖೆಯನ್ನ SITಗೆ ಹಸ್ತಾಂತರಿಸಲಾಗಿದೆ. DGIGP ಡಾಕ್ಟರ್ MS ಸಲೀಂ ಅವರು SIT ತನಿಖೆಗೆ ನೀಡಿ ಆದೇಶಿಸಿದ್ದಾರೆ. ಇದರ ಜೊತೆ ಜುಲೈ 31ರಂದು ಪಾಯಿಂಟ್ ನಂಬರ್ 6ರಲ್ಲಿ ಪತ್ತೆಯಾದ ಮಾನವನ ಕಳೇಬರ ಪ್ರಕರಣವು SITಗೆ ಹಸ್ತಾಂತರಿಸಲಾಗಿದೆ. ಈ ಬಗ್ಗೆ ಆಗಸ್ಟ್ 1ರಂದು ಧರ್ಮಸ್ಥಳ ಠಾಣೆಯಲ್ಲಿ UDR ದಾಖಲಿಸಿಕೊಳ್ಳಲಾಗಿದ್ದು, ಈ UDR ಇದೀಗ SITಗೆ ಹಸ್ತಾಂತರಿಸಿ DGIGP ಆದೇಶಿಸಿದ್ದಾರೆ. ಇನ್ನು 6ನೇ ದಿನದ ಉತ್ಖನನ ಕಾರ್ಯಾಚರಣೆಯಲ್ಲಿ 11ನೇ ಪಾಯಿಂಟ್ನ ಉತ್ಖನನದ ಬದಲು ಹೊಸ ಸ್ಥಳ ಮಹಜರಿಗೆ ಹೊರಟ ಪುತ್ತೂರು ಸಹಾಯಕ ಕಮಿಷನರ್ ಸ್ಟೆಲ್ಲಾ ವರ್ಗೀಸ್ ನಡೆ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಅನಾಮಿಕ ದೂರುದಾರ ತೋರಿಸಿದ ಸ್ಥಳದಲ್ಲಿ ಭೂಮಿಯ ಮೇಲೆ ಸಿಕ್ಕ ಪುರುಷನ ಅಸ್ಥಿಪಂಜರವನ್ನ AC ಸ್ಟೆಲ್ಲಾ ವರ್ಗೀಸ್ ಮಹಜರ್ ನಡೆಸುವಂತೆ SIT ಅಧಿಕಾರಿಗಳಿಗೆ ಸೂಚನೆ ನೀಡಿರೋದು SIT ಅಧಿಕಾರಿಗಳ ವಿರೋಧಕ್ಕೂ ಕಾರಣವಾಗಿದೆ. ಸಮಾಧಿಯಾಗಿಯದೆ ಭೂಮಿಯ ಮೇಲ್ಭಾಗದಲ್ಲಿ ಪುರುಷ ದೇಹದ ಪೂರ್ಣ ಅಸ್ಥಿಪಂಜರ ಪತ್ತೆಯಾಗಿದ್ದು, ಇದು ಉತ್ಖನನ ನಿಯಮದಡಿ ಬಾರದ ಕಾರಣ ಧರ್ಮಸ್ಥಳ ಪೊಲೀಸರು UDR ಕೇಸ್ ಅಂತ ದಾಖಲಿಸಿಕೊಳ್ಬೇಕಾಗಿತ್ತು. ಆದರೆ AC ಅವರು ಗುರುತಿಸಿದ ಪಾಯಿಂಟ್ ಬಿಟ್ಟು ಬೇರೆ ಸ್ಥಳಕ್ಕೆ ಹೋಗಿ ಅಲ್ಲಿ ಸಿಕ್ಕ ಅಸ್ಥಿಪಂಜರವನ್ನ ವಶಕ್ಕೆ ಪಡೆದು ಮಹಜರಿಗೆ ಸೂಚಿಸಿದ್ದು ತೀವ್ರ ಚರ್ಚೆಗೆ ಕಾರಣವಾಗಿದೆ. ಒಟ್ಟಾರೆ ಇಂದು ನಡೆಯಲಿರೋ 13ನೇ ಪಾಯಿಂಟ್ನ ಉತ್ಖನನ ಕುತೂಹಲ ಕೆರಳಿಸಿದೆ. ಇನ್ನು ಹೊಸ ದೂರುದಾರ ಹೇಳಿರುವಂತೆ ಬಾಲಕಿಯ ಶವ ಹೂತು ಹಾಕಿರೋ ಸ್ಥಳದ ಉತ್ಖನನ ಆಗುತ್ತಾ ಅಂತ ಕಾದು ನೋಡಬೇಕಾಗಿದೆ. ಅಶೋಕ್, TV9 ಮಂಗಳೂರು. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, yes, MDH.